ಆತ್ಮೀಯ ಸ್ನೇಹಿತರೆ, ನಮ್ಮ ಚಿತ್ರದುರ್ಗದಲ್ಲಿ ಸಾಕಷ್ಟು ಬೆಟ್ಟ ಗುಡ್ಡಗಳಿವೆ. ಅಂಥದ್ರಲ್ಲೊಂದು ಭೈರವನ ಗುಡ್ಡ ಅಂತೇಳಿ ಅದನ್ನು ಇವತ್ತು ನಾನು ತೋರಿಸ್ತಾ ಇದ್ದೀನಿ. ಅದು ಭಾಳ ಚೆನ್ನಾಗಿದೆ. ಯಾಕಂದರೆ ಒಂದು ಜಾಗ ಅಲ್ಲ, ನಾವು ಯಾವ ಬೆಟ್ಟದಿಂದ ಹತ್ತು ನೋಡಿದ್ರೂ ನಮ್ಮ ಚಿತ್ರದುರ್ಗ ಮಾತ್ರ ಭಾಳ ಸುಂದರವಾಗಿ ಕಾಣುತ್ತೆ. ನೋಡ್ಬೋದು ಇದು ವ್ಯೂ ಹೆಂಗಿದೆ ಅಂತ. ಭಾಳ ತುಂಬ ಚೆನ್ನಾಗಿದೆ, ಅದ್ಭುತವಾದಂಥ ದೃಶ್ಯ. ಇಂಥ ಜಾಗಗಳಿಗೆ ಹೋಗ್ಬೇಕಂದ್ರೆ ಕೈಕಾಲು ಗಟ್ಟಿ ಇರಬೇಕು. ಕೈಕಾಲು ಗಟ್ಟಿ ಇದ್ದಾಗಲೇ ಇಂಥ ಜಾಗಗಳನ್ನೆಲ್ಲ ನೋಡ್ಬಿಡ್ಬೇಕು. ಯಾವ ಮಲೆನಾಡಿಗೂ ಏನು ಕಮ್ಮಿ ಇಲ್ಲ ನಮ್ಮ ಚಿತ್ರದುರ್ಗ. ಅಷ್ಟು ಸುಂದರವಾದಂಥ ಬೆಟ್ಟ ಗುಡ್ಡಗಳು. ದೂರಕ್ಕೆ ನೋಡಿದರೆ ತುಂತುರು ಮಳೆ ಬೀಳ್ತಿರೋ ದೃಶ್ಯ ಅಂತೂ ಭಾಳ ಚೆನ್ನಾಗಿ ಕಾಣುತ್ತೆ. ನೋಡ್ಬೋದು ತುಂತುರು ಮಳೆ, ಯಾವುದೋ ಸೋಲಾರ್ ಫಾರೆಸ್ಟ್ ನೋಡ್ದಂಗೆ ಆಗುತ್ತೆ. ಇವೆಲ್ಲ ಹಿಡನ್ ಪ್ಲೇಸ್ಗಳು. ಯಾಕಂದರೆ ಇಲ್ಲಿ ಜಾಗ ಗೊತ್ತಿರೋರಿಗೆ ಮಾತ್ರ ಇಲ್ಲಿ ಹೋಗೋಕ್ಕೆ ಸಾಧ್ಯ, ಇಲ್ಲಾಂದರೆ ಹೋಗೋಕ್ಕಂತೂ ಸಾಧ್ಯನೇ ಇಲ್ಲ. ನನಗಂದರೆ ದುರ್ಗದ ಮೂಲೆನೂ ಗೊತ್ತು. ಯಾಕಂದರೆ ಯಾವ ಜಾಗಕ್ಕೆ ಹೋಗ್ಬೇಕು ಅಂತಲೂ ಎಲ್ಲ ಚೆನ್ನಾಗಿ ಗೊತ್ತು. ಎಲ್ಲೂ ನಾನು ದಾರಿ ಮಿಸ್ ಆಗೋಕ್ಕಂತೂ ಚಾನ್ಸೇ ಇಲ್ಲ. ಸುಮಾರು ಚಿಕ್ಕ ವಯಸ್ಸಿನಿಂದನೂ ಬೆಟ್ಟ ಗುಡ್ಡ ತಿರುಗಾಡ್ಬಿಟ್ಟು ನನಗೆಲ್ಲ ಪ್ರತಿಯೊಂದು ಜಾಗನೂ ಗೊತ್ತು. ಹಾಗಾಗಿ ನಿಮಗೆ ಒಳ್ಳೊಳ್ಳೆ ದೃಶ್ಯಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ನಾನು ಮಾಡ್ತೀನಿ. ಸಾಕಷ್ಟು ನೋಡಿರ್ಬೋದು ನಾನು ಹಳೆಯ ವಿಡಿಯೋಗಳಲ್ಲಿ. ನೋಡಿ ನಮ್ಮ ದುರ್ಗ ನಾನು ಯಾವ ಥರ ವಿಡಿಯೋ ಮಾಡಿದ್ದೀನಿ, ಯಾವ ಥರ ಫೋಟೋಗ್ರಫಿ ಮಾಡಿದ್ದೀನಿ ಅಂತ ನೀವು ಆ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಮಳೆ ಬಂತಂದರೆ ನಾನು ಎಲ್ಲಿದ್ದೀನಿ ಅಂದರೆ ಬೆಟ್ಟ ಗುಡ್ಡದಲ್ಲಿ ಇರ್ತೀನಿ. ಯಾಕಂದರೆ ಆ ಮಳೆ ಬಂದಾಗ ವಾತಾವರಣನೇ ಬೇರೆ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮೋಡ ಮುಚ್ಕೊಂಡಿರೋದಾಗಲಿ ಪ್ರತಿಯೊಂದಾಗಲಿ ನೋಡೋಕ್ಕಂತೂ ಭಾಳ ಸೊಗಸಾಗಿ ಕಾಣುತ್ತೆ. ಆದರೆ ಹೋಗೋ ದಾರಿಗಳು ಮಾತ್ರ ಭಾರಿ ಕಠಿಣವಾಗಿರ್ತವೆ. ಯಾಕಂದರೆ ಮುಳ್ಳು ಪೊದೆ ಎಲ್ಲ ತೂರ್ಕೊಂಡು ಹೋಗ್ಬೇಕು. ಸ್ವಲ್ಪ ಎದ್ರೂ ಮುಳ್ಳು ಹೊಡೆಯುತ್ತೆ. ಅಷ್ಟು ಕಷ್ಟದ ದಾರಿಗಳನ್ನು ನಾವು ಫೇಸ್ ಮಾಡ್ಕೊಂಡು ನಾವು ಮುಂದೆ ಹೋಗ್ತಾ ಇರ್ತೀವಿ. ನಮ್ಮೂರು ಬೆಟ್ಟ ಗುಡ್ಡದಲ್ಲಿ ಚಾರಣ ಮಾಡೋದೇ ಒಂದು ಆನಂದ. ಯಾಕಂದರೆ ಅಷ್ಟು ಪ್ರಕೃತಿ ಸೌಂದರ್ಯ ಅಷ್ಟು ಅಡಗಿದೆ. ಯಾಕಂದರೆ ಇಲ್ಲಿ ನೋಡಿ ಅನುಭವಿಸಿದವ್ರಿಗೆ ಗೊತ್ತಿದ್ದು ಈ ಜಾಗ ಹೆಂಗಿರುತ್ತೆ ಅಂತ. ನಾವು ಎಷ್ಟೇ ಎತ್ತರದಾಗೆ ಬೆಟ್ಟ ಹತ್ತಿವಂದ್ರೂ ಒಂದು 5 ನಿಮಿಷಕ್ಕೆ ನಮ್ಗೆ ಎಷ್ಟೇ ದಣಿವಾಗಿದ್ರೂ ಮಾಯ ಆಗೋಗ್ಬಿಡುತ್ತೆ. ಯಾಕಂದರೆ ಇಂಥ ದೃಶ್ಯಗಳು ನಾವು ನೋಡ್ತೀವಲ್ಲ, ಅವಾಗ ನಮಗಂತೂ ಈ ಮಾತೇ ಬರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಕಣ್ಣು ಆಯಿಸಿದಷ್ಟು ಹಸಿರು. ಆದರೆ ಈ ಭೈರವನ ಬೆಟ್ಟ ಹತ್ಬೇಕಂದ್ರೆ ಭಾರಿ ಕಷ್ಟ. ಯಾಕಂದರೆ ಸುಮಾರು ಬೆಟ್ಟ, ಅದು ಭಾಳ ಹೈಟ್ ಇದೆ. ಇವೆಲ್ಲ ಬೆಟ್ಟ ಗುಡ್ಡಗಳನ್ನು ಹತ್ಕೊಂಡು ಹೋಗ್ಬೇಕು. ಸುಮಾರು ಒಂದು 8 ಕಿಲೋಮೀಟ್ರ್ ಅದು ವಾಕ್ ಆಗುತ್ತೆ. ಒಂದು ಸೈಡ್ 8, 16 ಕಿಲೋಮೀಟ್ರು ಚಾರಣ. ಇದು ಭಾಳ ಅದ್ಭುತವಾದಂಥ ಚಾರಣ ಇದು. ಎಲ್ಲೂ ನೀರು ಸಿಗಲ್ಲ, ಏನಿಲ್ಲ, ಪ್ರತಿಯೊಂದನ್ನು ನಾವು ತಗೊಂಡು ಹೋಗ್ಬೇಕು. ಯಾಕಂದರೆ ಅಷ್ಟು ಕಠಿಣವಾದಂಥ ದಾರಿ. ನೋಡೋಕ್ಕೆ ನಿಮಗೆ ಸಣ್ಣ ಗುಡ್ಡ ಕಾಣುತ್ತೆ. ಪೊದೆ ಒಳಗೆ ಹೋಗ್ಬಿಟ್ರೆ ನಾವು ಎಲ್ಲಿ ಹೋಗ್ತೀವಿ ಎಲ್ಲಿ ಬರ್ತೀವಿ ಮುಂದೆ ಗೊತ್ತಾಗಲ್ಲ, ಅಷ್ಟು ಕಠಿಣವಾದಂಥ ಬೆಟ್ಟ ಇದು. ಸ್ವಲ್ಪ ಜಾರಿದ್ರೂ ಪೂರ್ತಿ ಕೆಳಗಡೆ ಹೋಗ್ತೀವಿ, ಅಷ್ಟು ಪ್ರಪಾತ ಇದು. ನೋಡೋಕ್ಕೆ ಮೇಲಿಂದ ನೋಡಿದ್ರೆ ಕಣ್ಣು ತಿರುಗುತ್ತೆ, ಅಷ್ಟು ಹೈಟ್ ಇದೆ ಇದು ಬೆಟ್ಟ. ನೋಡ್ಬೋದು ಪ್ರಪಾತ ಇದು ಭಾಳ ಡೀಪ್ ಇದೆ. ಅಲ್ಲಿಂದ ಕೆಳಗಿಂದ ನಾವು ಮೇಲೆ ಬಂದಿರೋದು. ಈಗ ಭಾಳ ಕಷ್ಟ ಜಾಗ ಇದು. ಮೇಲೆ ಬಂದಂಗೆಲ್ಲ ಒಂದು ಗಾಳಿ ಬೀಸುತ್ತೆ, ಅಂದರೆ ಅಷ್ಟು ಸುಂಟ್ರ ಗಾಳಿ ಬೀಸ್ದಂಗೆ ಬೀಸುತ್ತೆ. ನಿಲ್ಲೋದಕ್ಕೆ ಆಗೋದಿಲ್ಲ, ಅಷ್ಟು ಗಾಳಿ. ಕಣ್ಣು ಹಾಯಿಸಿದಷ್ಟು ದೂರ ಬೆಟ್ಟ ಗುಡ್ಡಗಳು ಭಾಳ ಅದ್ಭುತವಾಗಿ ಕಾಣುತ್ತದೆ ಈ ಪ್ರದೇಶ. ಮತ್ತು ಕೆಳಗಿಳಿಬೇಕಾದ್ರೆ ಅಷ್ಟೇ ಡೇಂಜರ್ ಇದು. ಮೇಲೇನು ಹುಮ್ಮಸ್ನಾಗ ಹತ್ತು ಬಂದುಬಿಡ್ತೀವಿ, ಮತ್ತು ಕೆಳಗಿಳಿದೈತಲ್ಲ ಭಾರಿ ಕಷ್ಟ. ಈ ಕಡೆ ಕೆಳಗಡೆ ಬಂದರೆ ಒಂದು ಸಣ್ಣದಾಗಿ ಪಾಲ್ ಸರಿಯುತ್ತೆ. ಭಾಳ ತುಂಬ ಚೆನ್ನಾಗಿದೆ. ನೋಡ್ಬೋದು ಹಸಿರು ಕಣಿವೆಗಳು ಎಷ್ಟು ಚೆನ್ನಾಗಿ ಕಾಣುತ್ತೆ. ಸುಂದರವಾದಂಥ ಬೆಟ್ಟ ಗುಡ್ಡಗಳು. ಇಲ್ಲಿ ಕೆಳಗೆ ನೀರು ಹರಿತಾ ಇದೆ. ಮಳೆಗಾಲದಲ್ಲಿ ಬಂದುಬಿಟ್ರೆ ಇಲ್ಲಿಂದ ಒಂದು ಫಾಲ್ಸ್ ಇದೆ, ತುಂಬ ಚೆನ್ನಾಗಿ ಹರಿಯುತ್ತೆ ಅದು ನೀರು. ಇದು ಯಾರು ನಮ್ಮ ಚಿತ್ರದುರ್ಗ ಅಂತ ಹೇಳೋದಿಲ್ಲ, ಅಷ್ಟು ದೊಡ್ಡ ಬೆಟ್ಟ ಇದು. ಇದೇ ಭೈರವನ ಬೆಟ್ಟ. ಸುಮಾರು ಒಂದು 2,500-3 ಸಾವಿರ ಅಡಿ ಹೈಟ್ ಇದೆ ಬೆಟ್ಟ ಇದು. ನೋಡೋಕ್ಕೆ ಗುಡ್ಡ ಕಾಣುತ್ತೆ. ಯಾಕಂದರೆ ಕೆಳಗಿಂದ ಹತ್ತೋದು ಮಾತ್ರ ಭಾರಿ ಕಷ್ಟ. ಇಲ್ಲಿಂದ ಭಾರಿ ಕಡಿಮೆ ಕಾಣುತ್ತೆ. VVS ಡ್ಯಾಮ್ ಕಾಣುತ್ತೆ ಇಲ್ಲಿಂದ, ಮೇಲಿಂದ ಬೆಟ್ಟದ ಮೇಲಿಂದ ನೋಡಿದರೆ. ಮೇಲಿಂದ ನೋಡಿದ್ರಂತೂ ಪಕ್ಷಿ ನೋಟ ಭಾಳ ಸೂಪರಾಗಿ ಕಾಣುತ್ತೆ. ಇದೇ ಥರ ಬೆಟ್ಟ ಗುಡ್ಡಗಳನ್ನು ನೀವು ಎಲ್ಲ ಪ್ರತಿಯೊಂದು ನೋಡಬೇಕಂದ್ರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ನನಗೆ ಪ್ರೋತ್ಸಾಹಿಸಿ.